ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಂಗಲ್ಯ ಬಂದ. ರಾಶಿಕಾ, ನಿಮಗೆ ಗೊತ್ತಲ್ವಾ, ನಮ್ಮನ್ನು ಹೆತ್ತ ಆ ಪಾಪಿ ಅನ್ಯಾಯವಾಗಿ ನನ್ನ ಗಂಡನನ್ನು ಕೊಂದಿದ್ದಾನೆ. ಅದೆಲ್ಲ ಕೇಳಿದ ಮೇಲೆ ರಕ್ತ ಬೆಂಕಿಯಂತೆ ಕುದೀತು. ಆದರೂ ಆ ಮಗುವನ್ನು ಮನಸ್ಸಿನಲ್ಲಿಟ್ಕೊಂಡು ಸುಮ್ಮನೆ ಇದ್ದೆ. ಕೊನೆಗೆ ನನ್ನ ಕುಲಸ್ವಾಮಿ ಅವನಿಗೆ ಶಿಕ್ಷೆ ಕೊಟ್ಟಿದ್ದಾನೆ. ನೀನು ಚಿಂತೆ ಮಾಡಬೇಡ ರಾಶಿಕಾ, ಅವರಲ್ಲಿ ಯಾರೋ ಒಬ್ಬರು ಹೀಗೆ ಮಾಡಿದ್ದಾರೆ. ಸಾಮ್ರಾಟಂತೂ ಖಂಡಿತವಾಗಿಯೂ ಹೀಗೆ ಮಾಡಿರೋದ್ರಲ್ಲಿ ಭಾಗಿಯಾಗಿರೋದ್ರಲ್ಲ ಅಂತ ಹೇಳಲು ಅವಳಿಗೆ ಅವಳಿಗೆ ಸ್ವಲ್ಪ ಸಮಾಧಾನ ಆಯಿತು. ನಂತರ ಸರಿ ಚಿಕ್ಕಮ್ಮ, ನೀವೆಲ್ಲ ತುಂಬ ಕಷ್ಟಗಳನ್ನು ದಾಟಿ ಬಂದಿದ್ದೀರಾ. ನಾನು ಇದನ್ನು ತಡ್ಕೊಳ್ಳಾಗದೆ ಹೀಗೆ ಮಾಡಿದೆ. ಇನ್ಮೇಲೆ ನಾನು ಈ ರೀತಿ ಮಾಡೋದಿಲ್ಲ. ನಾನು ಕೂಡ ಮಗುವನ್ನು ಚೆನ್ನಾಗಿ ನೋಡಿಕೊಂಡು ಬೆಳೆಸಬೇಕು. ನನಗೂ ಅರ್ಥ ಆಗ್ತಿದೆ ಚಿಕ್ಕಮ್ಮ ಅಂದ್ಲು. ಸರಿ ಮಗಳೇ, ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ನೀನು ಇನ್ಮೇಲೆ ನೆಮ್ಮದಿಯಾಗಿ ಇರು, ಸರಿನಾ ಅಂತ ಹೇಳಿ ಮುಗಿಸಿದ್ಲು. ಮಾದೇಶ ಅಡುಗೆ ಎಲ್ಲ ತುಂಬ ಉಳಿದಿದೆ, ಯಾವುದೋ ಆಶ್ರಮಕ್ಕೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿದೆಯಲ್ಲ, ತೊಗೊಂಡು ಹೋಗಿ ಕೊಟ್ಬಿಡು ಅಂತ ಅಂದ್ಲು. ಸರಿ, ನಾನು ಸಾಮ್ರಾಟ್ ಇಬ್ಬರು ಹೋಗ್ತೀವಿ ಅಂತ ಹೇಳಿ ಹೊರಟನು ಮಾದೇಶ. ಸೂರ್ಯ ಕೂಡ ಚೆನ್ನೈಗೆ ಹೊರಟ್ಬಿಟ್ಟ. ಅಂದು ಸಂಜೆ ಕೆಲಸ ಮುಗಿಸಿ ನೀಲು ಮತ್ತು ಕೀರ್ತಿ ಇಬ್ಬರು ಹೊರಟರು. ಕೀರ್ತಿಯ ಮುಖ ಸುಸ್ತಾದಂತೆ ಇತ್ತು. ಅವಳನ್ನು ನೋಡಿದ ನೀಲುಗೆ ಸ್ವಲ್ಪ ಅನುಮಾನ ಕೂಡ ಬಂತು. ಕೀರ್ತಿ ನನ್ನ ಹತ್ರ ನಿಜ ಹೇಳು, ಬೆಳಿಗ್ಗೆ ಎಲ್ಲಿಗೆ ಹೋಗಿದ್ದೆ? ನೀನು ತುಂಬ ಹೊತ್ತು ಕಾಣಿಸ್ಲೇ ಇಲ್ಲ. ಆಮೇಲೆ ಬಂದು ನೋಡಿದರೆ ಒಂದು ತರಹ ಇದೆಯಾ? ಇನ್ನು ನಿನ್ನ ತುಟಿ ಊದ್ಕೊಂಡಿದೆ. ಏನಮ್ಮ, ಏನಾದರೂ ಕಳ್ಳಾಟ ಆಡ್ತಿದೀಯಾ ಅಂತ ನೀಲು ಕೇಳಲು, ಅಯ್ಯೋ ನೀಲು, ನಾನೇನು ಕಳ್ಳಾಟ ಆಡ್ತಿದ್ದೀನಿ, ನನಗೆ ಸ್ವಲ್ಪ ತಲೆನೋವು ಇದ್ದ ಹಾಗೆ ಇತ್ತು. ಸರಿ ಟೀ ಕುಡಿಯೋಣ ಅಂತ ಕ್ಯಾಂಟೀನ್ಗೆ ಹೋಗುವಾಗ ದಿಢೀರನ್ನೇ ಮೆಟ್ಟಿಲಿನಲ್ಲಿ ಸ್ಲಿಪ್ ಆದೆ. ಆಗ ಹ್ಯಾಂಡಲ್ಗೆ ಡಿಕ್ಕಿ ಹೊಡ್ಕೊಂಡೆ. ಹಲ್ಲು ತಾಗಿ ತುಟಿ ಗಾಯ ಆಯಿತು ಕಣೆ, ಅಷ್ಟೇ, ಮತ್ತೇನೂ ಇಲ್ಲ ಅಂತ ಹೇಗೋ ಪರಿಸ್ಥಿತಿಯನ್ನು ನಿಭಾಯಿಸಿದ್ಲು ಕೀರ್ತಿ. ಸರಿ ಬಾ ಹೋಗೋಣ ಅಂತ ಈಗ ನೀಲು ಸ್ಕೂಟಿಯನ್ನು ಸ್ಟಾರ್ಟ್ ಮಾಡಿದ್ಲು. ನೀಲು, ನಾನೇ ಡ್ರೈವ್ ಮಾಡ್ತೀನಿ ಅಂದರೂ ಪರವಾಗಿಲ್ಲ, ನೀನು ಕೂತ್ಕೋ ಅಂತ ಹೇಳಿ ನೀಲುನೇ ಗಾಡಿ ಓಡಿಸ್ತಾ ಇದ್ಲು. ಈಗ ನೀಲುಗೆ ಕಣ್ಮಣಿಯ ಸೀಮಂತದ ಬಗ್ಗೆ ತಿಳ್ಕೊಳ್ಳುವ ಆತರ ಇತ್ತು. ಕಣ್ಮಣಿಯ ಸೀಮಂತ ಕಾರ್ಯಕ್ರಮವು ಮುಗ್ದಿರುತ್ತೆ, ಏನೇನು ಅಂತ ಮನೆಗೆ ಹೋಗಿ ಮಹದೇಶ್ ಮಾವನಿಗೆ ಫೋನ್ ಮಾಡಿ ಕೇಳೋಣ ಅಂತ ಅಂದ್ಕೊಂಡಿದ್ಲು. ಇಬ್ಬರೂ ಮನೆಗೆ ತಲುಪಿದ್ರು. ಮಹದೇಶನಿಗೆ ಫೋನ್ ಮಾಡಿದ್ಲು. ಇಲ್ಲಿ ನಡೆದ ಗಲಾಟೆಯ ಬಗ್ಗೆ ನೀಲುಗೆ ತಿಳಿಯೋದು ಬೇಡ ಅಂತ ಅವನು ಕೂಡ ಏನನ್ನು ಹೇಳದೆ ಸಾಧಾರಣವಾಗಿ ಮಾತನಾಡಿ ಫೋನ್ ಇಟ್ಟ. ಸಾಧನ ಎಲ್ಲಿ? ಭಾರತಿ ಕಾಣಿಸ್ತಿಲ್ವಲ್ಲ ಅಂತ ಮಹೇಶ್ ಮನೆಗೆ ಬಂದು ಕೇಳಿದರು. ಅದು ಬಂದು ನಾನು ನಿಮ್ಮ ಹತ್ರ ಹೇಳಬೇಕು ಅಂತ ಅಂದ್ಕೊಂಡೆ. ನೀವು ಮಿಲ್ಗೆ ಹೊರಟ್ಬಿಟ್ರಿ. ಪಾಪ, ಅವಳ ಫ್ರೆಂಡ್ ಮದುವೆಗಾಗಿ ನಿಮ್ಮ ಮಗಳು ಪಕ್ಕದ ಕರೂರಿಗೆ ಹೋಗಿದ್ದಾಳೆ ರೀ ಅಂತ ತಕ್ಷಣ ಪಟಾರ್ ಅಂತ ಸಾಧನಳ ಕೆನ್ನೆಗೆ ಏಳ್ಬಿತ್ತು. ಬುದ್ಧಿ ಇದೆಯಾ ನಿಂಗೆ? ಮಗಳನ್ನು ಊರು ಬಿಟ್ಟು ಹೊರಗೆ ಕಳಿಸಿದೀಯಾ? ನನಗೆ ಫೋನ್ ಮಾಡಿದ್ರು ಹೇಳ್ಬೋದಿತ್ತು ಅಲ್ವಾ? ಏನು ಎಲ್ಲರೂ ಅವರವರೇ ನಿರ್ಧಾರ ತಗೋತೀವಿ ಅಂತ ಅಂದ್ಕೊಂಡಿದ್ದೀರಾ? ಆಮೇಲೆ ಈ ಮನೆಯಲ್ಲಿ ಗಂಡಸರು ನಾವ್ಯಾಕಿರಬೇಕು ಅಂತ ಕೋಪದಿಂದ ಮಾತನಾಡ್ದ. ಅದೇನು, ಅವಳು ಮದುವೆಗೆ ತಾನೇ ಹೋಗಿದ್ದಾಳೆ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀರಾ ಅಂತ ಹೇಳ್ದ ಸಾಧನ. ಮದುವೆಗೆ ಹೋದರೂ ಎಲ್ಲಿಗೆ ಹೋದರೂ ನನಗೆ ಹೇಳಬೇಕು, ಪರ್ಮಿಷನ್ ಕೇಳಬೇಕು. ಏನನ್ನ ಕೇಳದೆ ನೀನು ನಿನ್ನಷ್ಟಕ್ಕೆ ಮಗಳನ್ನು ಒಬ್ಬಳನ್ನೇ ಕಳಿಸಿದೀಯ. ಈಗಾಗಲೇ ಇಲ್ಲಿ ನಡೀತಾ ಇರೋದು ಸಾಕು, ಬೇಕಾದಷ್ಟಿದೆ. ಈಗಾಗಲೇ ತುಂಬ ಪ್ರಾಬ್ಲಮ್ಸ್ ನಡೀತಾ ಇದೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅಂತ ಅವನು ಕೋಪದಿಂದ ಕೂಗಾಡ್ದ. ಸರಿ ಇರಿ, ನಾನು ಫೋನ್ ಮಾಡ್ತೀನಿ ಅಂತ ಈಗ ಸಾಧನ ಫೋನ್ ಮಾಡಲು ಭಾರತೀಯ ಫೋನ್ ಸ್ವಿಚ್ಡ್ ಆಫ್ ಅಂತ ಬಂದಿತು. ಪದೇ ಪದೇ ಪ್ರಯತ್ನಿಸಿದ್ರು ಅದೇ ಬಂತು. ಏನಾಯಿತು ಅಂತ ಮಹೇಶ್ ಕೇಳಲು, ಅದು ಬಂದು ಪಾಪು ಫೋನ್ ಸ್ವಿಚ್ಡ್ ಆಫ್ ಅಂತ ಬರ್ತಿದೆ ಅಂದ ತಕ್ಷಣ ಮತ್ತೊಂದು ಏಟು ಬಿತ್ತು. ಅರಿವಿದೆಯಾ ನಿಂಗೆ? ಫೋನ್ ಸ್ವಿಚ್ಡ್ ಆಫ್ ಅಂತ ಬರ್ತಿದೆ ಅಂದರೆ ಅವಳ ಫ್ರೆಂಡ್ಗೆ ಫೋನ್ ಮಾಡು ಅಂದಾಗ ಅವಳ ಸ್ನೇಹಿತರಿಗೆ ಫೋನ್ ಮಾಡಿ ನೋಡಿದಾಗ, ಆಂಟಿ ನಾವು ತುಂಬ ಹೊತ್ತು ಬಸ್ ಸ್ಟ್ಯಾಂಡ್ನಲ್ಲಿ ವೆಯ್ಟ್ ಮಾಡಿದ್ವಿ, ಆದರೆ ಭಾರತಿ ಬರಲೇ ಇಲ್ಲ. ಬಹುಶಃ ನೀವು ಬರಬೇಡ ಅಂದರೆ ಕಳಿಸ್ಬೇಡ ಅಂತ ಹೇಳಿರ್ತೀರಾ ಅಂದ್ಕೊಂಡು ನಾವೆಲ್ಲ ಕರೂರಿಗೆ ಬಂದುಬಿಟ್ಟಿದ್ವಿ ಆಂಟಿ ಅಂತ ಹೇಳಲು ಸಾಧನಾಳಿಗೆ ಈಗ ಎದೆ ಜಲ್ ಅಂದಿತು. ಏನು, ಭಾರತಿ ಅಲ್ಲಿಗೆ ಬರಲಿಲ್ವಾ ಅಂತ ಕೇಳಲು, ನಾವು ಕೂಡ ನೋಡಿದ್ವಿ ಆಂಟಿ, ಭಾರತಿ ಬರಲಿಲ್ಲ ಅಂತ ಮತ್ತೊಮ್ಮೆ ಹೇಳಿದಾಗ ಫೋನ್ ಇಟ್ಲು ಸಾಧನ. ಏನ್ರಿ, ಭಾರತಿ ಅಲ್ಲಿಗೆ ಹೋಗಿಲ್ವಂತೀರಿ ಅಂತ ನಡುಗುವ ಧ್ವನಿಯಲ್ಲಿ ಸಾಧನ ಹೇಳಿದ್ಲು. ಈಗ ಮಹೇಶ್ನಿಗೆ ಸಿಕ್ಕಾಪಟ್ಟೆ ಕೋಪ ಬಂತು.
ಅವನು ಕಿರ್ಚಿದ ಸದ್ದಿಗೆ ಮನೆಯಲ್ಲಿದ್ದವರೆಲ್ಲರೂ ಅವ್ರ ಕೋಣೆಯ ಬಾಗಿಲಿಗೆ ಬಂದರು. ಏನಾಯಿತು ಮಹೇಶ ಅಂತ ಸಾಮ್ರಾಟ್ನ ತಾಯಿ ಬರಲು ನಡೆದ ವಿವರವನ್ನು ಹೇಳಿದರು. ಅಯ್ಯಯ್ಯೋ, ಆ ಹುಡುಗಿ ಹೋದದ್ದು ಇಲ್ಲಿ ಯಾರಿಗೂ ಗೊತ್ತಿಲ್ವೇ? ಸಾಧನ ಯಾಕೆ ಮಗಳನ್ನ ಒಬ್ಬಳನ್ನೇ ಕಳುಹಿಸ್ದೆ? ಇವಾಗ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದೀರಾ ಅಂತ ಗಾಬರಿಯಿಂದ ಸಾಮ್ರಾಟ್ ತಾಯಿ ಮಾತನಾಡಿದ್ಲು. ಅತ್ತೆ ರಿಸೆಪ್ಷನ್ಗೆ ಹೋಗ್ತೀನಿ ಅಂತಲೇ ಹೇಳಿದ್ಲು. ನಾನು ನಂಬಿ ಕಳಿಸ್ದೆ. ಮಗಳನ್ನ ಕಾಣೆಯಾಗಿದ್ದಾಳೆ ಅಂತ ಹೇಳ್ತಿದ್ದಾರೆ, ಭಯ ಆಗ್ತಿದೆ ಅಂದ್ಲು ಸಾಧನ. ಇವಾಗ ಹೆದರಿ ಏನು ಮಾಡೋದು? ಸರಿ ಹೋಗಿ ಏನು ಅಂತ ನೋಡೋಣ ಅಂತ ಸುರೇಶ್ನನ್ನು ಕರ್ಕೊಂಡು ಈಗ ಅವರು ಹೊರಟರು. ದೊಡ್ಡವರಿಗೆ ತುಂಬ ಆತಂಕ ಆಗಿತ್ತು. ಏನ್ರಿ, ನಾವು ತಡ ಮಾಡೋದು ಬೇಡ, ನಮ್ಮ ಸಾಮ್ರಾಟ್ಗೆ ಒಂದು ಮಾತು ಫೋನ್ ಮಾಡಿ ಹೇಳಿಬಿಡೋಣವಾ ಅಂತ ಕೇಳಲು ಅವನು ನನ್ನ ಮಗನೇ ಅಲ್ಲ ಅಂತ ಕೈ ತೊಳ್ಕೊಂಡಿದ್ದೀನಿ. ಇವಾಗ ಅವನಿಗೆ ಫೋನ್ ಮಾಡ್ತೀಯಾ? ಯಾವ ನಾಯಿಯೂ ಬಂದು ನೋಡಬೇಕಾಗಿಲ್ಲ. ನನ್ನ ಮೊಮ್ಮಗಳನ್ನು ನನ್ನ ಮಕ್ಕಳೇ ಹುಡುಕ್ತಾರೆ ಅಂತ ಹೇಳಿದವನು ಈಗ ಅವರು ತಮ್ಮ ಆಳುಗಳನ್ನು ಕಳುಹಿಸಿ ಹುಡುಕಲು ಹೇಳಿದರು. ತುಂಬ ಹೊತ್ತು ಹುಡುಕ್ತಾಯಿದ್ರು. ಇಷ್ಟರವರೆಗೂ ಸಾಮ್ರಾಟ್ ಹಾಗೂ ಮಹಾದೇಶ ಇಬ್ಬರಿಗೂ ಯಾವುದೇ ಮಾಹಿತಿ ಸಿಕ್ಕಿರಲಿಲ್ಲ. ಅಂದು ರಾತ್ರಿ ಎಲ್ಲರೂ ಅವ್ರ ಪಾಡಿಗೆ ಅವರು ಊಟ ಮಾಡಿದ ಮೇಲೆ, ಏ ಸಾಮ್ರಾಟ್, ನೀನು ರಾಶಿಕಾ ರೂಮ್ಗೆ ಹೋಗು ಅಂತ ಮಹಾದೇಶ ಹೇಳ್ದ. ಏ ಇಲ್ವೋ, ನಾನು ಹೋದರೆ ಅವಳು ತುಂಬ ಕೋಪ ಮಾಡ್ಕೋತಾಳೆ. ಬೇಡ, ಪರವಾಗಿಲ್ಲ, ಅಕ್ಕ ರಾಶಿಕಾ ಜೊತೆ ಇರ್ತಾಳೆ, ಇರಲಿ, ನಾನು ಬೇರೆ ರೂಮ್ನಲ್ಲಿ ಹೋಗಿ ಮಲ್ಕೋತೀನಿ ಕಣೋ ಅಂದ. ಏ ಹೀಗೆ ಇದ್ದು ಏನು ಮಾಡೋದು ಅಂತ ಮಹಾದೇಶ ಕೇಳಲು, ಬೇರೆ ದಾರಿ ಇಲ್ಲ ಕಣೋ, 1-2 ದಿನ ಹೋಗಲಿ, ಅದೆಲ್ಲ ನನ್ನ ಹೆಂಡತಿ ನನ್ನನ್ನು ಬಿಟ್ಟಿರಲ್ಲ, ಅವಳೇ ನನ್ನ ಹತ್ರ ಮಾತನಾಡ್ತಾಳೆ ಅಂತ ಸಾಮ್ರಾಟ್ ನಂಬಿಕೆಯಿಂದ ಹೇಳಲು, ಓಕೆ ಕಣೋ, ಸರಿ, ಹೇಗೋ ಪ್ರಾಬ್ಲಮ್ ಸರಿಯಾದರೆ ಸಾಕು, ನೀನು ಆ ರೂಮ್ಗೆ ಹೋಗಿ ಮಲ್ಕೋ, ನಾನು ಹೋಗಿ ಮಲಗ್ತೀನಿ, ಏನೋ ತುಂಬ ಸುಸ್ತಾಗಿದೆ ಅನ್ನಿಸ್ತಿದೆ ಅಂದ ಮಹಾದೇಶ. ಸರಿ ಹೋಗು ಅಂತ ಈಗ ಕಣ್ಮಣಿ ಜೊತೆ ಹೋಗಿ ತನ್ನ ಕೋಣೆಯಲ್ಲಿ ಮಲಗಿದ ಮಹಾದೇಶ. ಅಂದು ರಾತ್ರಿ ಪೂರ್ತಿ ಹುಡುಕಿದವರು ಮುಂಜಾನೆ ಮಹಾದೇಶನ ಚೇಂಬರ್ಗೆ ಹೋದರು. ಅಲ್ಲಿ ದೊಡ್ಡ ಗುಂಪು ನೆರೆದಿತ್ತು. ಎಲ್ಲರೂ ಕೂಗಾಟದ ಸದ್ದನ್ನು ಕೇಳಿ ಮೈ ಮುರಿದು ಹೇಳ್ತಾ ಆಫೀಸ್ ರೂಮಿಂದ ಹೊರಗೆ ಬಂದನು ಪ್ರಕಾಶ್. ಏನಾಯಿತು, ಯಾಕೆ ಎಲ್ಲರೂ ಇಲ್ಲಿ ಗುಂಪಾಗಿ ನಿಂತಿದ್ದೀರಿ ಅಂತ ಕೇಳ್ದ. ಮರ್ಯಾದೆಯಿಂದ ನನ್ನ ಮಗಳನ್ನು ಕಳಿಸ್ಕೊಡೋ, ನೀನು ಒಳ್ಳೆಯವನು ಅಂತ ನಂಬಿದೆ. ಆ ನಂಬಿದ ಒಂದು ಕಾರಣಕ್ಕೆ, ಆ ಪಾಪಕ್ಕೆ ಕೊನೆಗೂ ನಮ್ಮ ಮಗಳನ್ನೇ ಕಿಡ್ನಾಪ್ ಮಾಡಿದೀಯಲ್ವಾ, ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಪ್ರಕಾಶ್ನ ಶರ್ಟ್ ಕಾಲರ್ನ ಹಿಡಿದ್ರು ಮಹೇಶ. ಅಲ್ಲಿದ್ದವರು ಅವನನ್ನು ಮನಬಂದಂತೆ ಹೊಡೆಯಲು ಆರಂಭಿಸಿದರು. ಆಗಲೇ ಅಲ್ಲಿದ್ದ ಸೆಕ್ಯೂರಿಟಿ ಮಹಾದೇಶನಿಗೆ ಫೋನ್ ಮಾಡ್ದ. ಫೋನ್ ರಿಸೀವ್ ಮಾಡಿದವನಿಗೆ ವಿಷಯ ತಿಳಿದ ಮುಂದಿನ ಕ್ಷಣವೇ ಹೃದಯ ಸ್ತಬ್ಧವಾಯಿತು. ತಕ್ಷಣವೇ ಅಲ್ಲಿಂದ ಚೇಂಬರ್ಗೆ ಹೊರಟನು ಮಹಾದೇಶ. ಆತಂಕದಿಂದ ಮಹಾದೇಶ್ ಹೋಗುವುದನ್ನು ಮಹಡಿಯಿಂದ ನೋಡಿದ ಸಾಮ್ರಾಟ್ ಕೂಡ ಈಗ ಚೇಂಬರ್ ಕಡೆಗೆ ಹೊರಟ. ಇತ್ತ ಪ್ರಕಾಶ್ನನ್ನು ಹಿಡಿದು ಮನ ಬಂದೆ ಥಳಿಸ್ತಾ ಇದ್ರು. ಅವನು ಎಷ್ಟೇ ಹೇಳಿದರೂ ಬಾಯಿ ಬಡ್ಕೊಂಡ್ರು ಯಾರೊಬ್ಬರು ಕೂಡ ಅವನ ಮಾತನ್ನು ನಂಬಲಿಲ್ಲ. ಈ ಸಮಯದಲ್ಲಿ ಚೇಂಬರ್ ಒಳಗೆ ಬಂದ ಮಹಾದೇಶನಿಗೆ ಅವನ ಸ್ಥಿತಿಯನ್ನು ನೋಡಿ ಮನಸ್ಸು ತಲ್ಲಣಿಸ್ತು. ರಕ್ತ ಕುದೀತಾ ಇತ್ತು. ಲೇ, ನೀವೆಲ್ಲ ಮನುಷ್ಯರೇನಾ? ಯಾರನ್ನ ಕೇಳಿ ನನ್ನ ಚೇಂಬರ್ ಒಳಗೆ ಬಂದು ನಾನು ಪ್ರಕಾಶ್ ಮೇಲೆ ಕೈ ಹಾಕಿದ್ದೀರಾ? ನಿಮ್ಮನ್ನೆಲ್ಲ ಸುಮ್ಮನೆ ಬಿಡಲ್ಲ, ಕೊಂದು ಹಾಕ್ತೀನಿ ಅಂತ ಕೋಪದಿಂದ ರೇಗಾಡ್ದ ಮಹಾದೇಶ. ಅವನ್ನ ಹೊಡಿತಾ ಇದ್ದವರನ್ನು ಹಿಡಿದು ಎಳ್ದಾಡಿ ಮಹಾದೇಶ ತಿರುಗಿ ಹೊಡೆದ. ಆಗ ಮಹೇಶ್, ಲೇ, ನಮಗಿಂತ ವಯಸ್ಸಿನಲ್ಲಿ ಚಿಕ್ಕವನು ನೀನು, ನಮ್ಮ ಮೇಲೇ ಕೈ ಮಾಡ್ತೀಯಾ? ಇವನು ನನ್ನ ಮಗಳನ್ನು ಅಪಹರಿಸ್ಕೊಂಡು ಬಂದಿದ್ದಾನೆ ಅಂದ. ಅದಕ್ಕೆ ಮಹಾದೇಶ, ಅವನು ಯಾಕಾಗಿ ನಿಮ್ಮ ಮಗಳನ್ನ ಕರ್ಕೊಂಡು ಬರ್ತಾನೆ? ಪ್ರಕಾಶ್ ಖಂಡಿತ ಆ ತರಹ ಮಾಡೋನೇ ಅಲ್ಲ. ನೀವೇನೋ ತಪ್ಪು ತಿಳ್ಕೊಂಡು ಇಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದೀರಾ ಅಂದ. ಆಗ ಸುರೇಶ್, ಇಲ್ಲಿ ನೋಡು ಮಹಾದೇಶ, ನೀನು ಈಗಲೇ ನಮ್ಮ ಕುಟುಂಬವನ್ನು ಹೇಗೆಲ್ಲ ಹಾಳು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರೋದು ನಮಗೆ ಗೊತ್ತು. ಈಗಾಗಲೇ ನಮ್ಮ ಸಾಮ್ರಾಟ್ನನ್ನು ನಿನ್ನ ಕಡೆ ಸೆಳ್ಕೊಂಡು ನಮ್ಮ ಕುಟುಂಬವನ್ನು ಎರಡಾಗಿ ಒಡೆದಿದೀಯ. ಇವಾಗ ಮಗಳನ್ನು ಕರ್ಕೊಂಡು ಬಂದು ಇಡೀ ಊರ ಮುಂದೆ ನಮ್ಮ ಮರ್ಯಾದೆ ಹರಾಜು ಹಾಕಬೇಕು ಅಂತ ಅಂದ್ಕೊಂಡಿದೀಯಾ ಅಂತ ಕೇಳ್ದ. ಇಲ್ಲಿ ನೋಡಿ, ನಿಮಗೂ ನನಗೂ ಏನೇ ದ್ವೇಷ ಇದ್ರೂ ಇರಬಹುದು. ಅದಕ್ಕೆ ಅಂತ ಒಂದು ಹೆಣ್ಮಗಳ ಜೀವನದಲ್ಲಿ ಆಟ ಆಡುವಷ್ಟು ನೀಚ ನಾನಲ್ಲ. ಭಾರತಿ ನಿಮಗೆ ಮಗಳಾದರೆ ನನಗೂ ಕೂಡ ಮಗಳೇ. ಪ್ರಕಾಶ ಖಂಡಿತ ಈ ರೀತಿ ಮಾಡಿರಲ್ಲ, ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ. ಮೊದಲು ಆ ಹುಡುಗಿಗೆ ಏನಾಗಿದೆ ಅಂತ ಹೇಳಿ ಅಂತ ಮಹಾದೇಶ ಗಾಬರಿಯಿಂದ ಕೇಳ್ದ. ಲೇ, ಸಾಕು ನಿಲ್ಲಿಸೋ ನಿನ್ನ ನಾಟಕ.
ಭಾರತಿ ಇಲ್ಲೇ ಇದ್ದಾಳೆ. ಹಾಗಂತ ನಮ್ಗೆ ಸರಿಯಾದ ಮಾಹಿತಿನೇ ಸಿಕ್ಕಿದೆ. ಹಾಗೆ ಸಿಕ್ಕಿದ್ದಕ್ಕೆ ನಾವು ಇಲ್ಲಿಗೆ ಬಂದಿರೋದು ಅಂದರು. ಮಾವ, ಇವರೆಲ್ಲ ಏನು ಮಾತಾಡ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಕಣೋ. ನಾನು ಎಂದಿನಂತೆ ಬಂದು ಮಲಗಿದ್ದೆ. ಬೆಳಗ್ಗೆ ಗಲಾಟೆ ಸದ್ದಿಗೆ ಎದ್ದು ಬಂದೆ. ಇವರೆಲ್ಲ ಭಾರತಿನ ನಾನೇ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೊಡಿತಿದ್ದಾರೆ ಕಣೋ ಅಂತ ಪ್ರಕಾಶ್ ಕಣ್ಣೀರಿಟ್ಟ. ಆ ಸಮಯದಲ್ಲಿ ಸಾಮ್ರಾಟ್ ಅಲ್ಲಿಗೆ ಬಂದು, ಲೇ, ಏನೋ ಆಯಿತು ಇಲ್ಲಿ ಅಂತ ಕೇಳ್ತಾ ಬರ್ತಿದ್ದಂತೆ ಎಲ್ಲರ ಗಮನ ಅವನ ಕಡೆ ತಿರುಗಿತು. ಅಲ್ಲಿ ಸುರೇಶ ಮತ್ತು ಮಹೇಶನನ್ನು ನೋಡಿದವನು ವೇಗವಾಗಿ ಹತ್ತಿರ ಬಂದು, ಅಣ್ಣ ಏನಾಯಿತು, ಯಾಕೆ ಎಲ್ಲರೂ ಇಲ್ಲಿ ನಿಂತಿದ್ದೀರಾ ಅಂತ ಆತಂಕದಿಂದ ಕೇಳ್ದ. ಲೇ ಸಾಮ್ರಾಟ್, ನೀನು ಇವಾಗ ಯಾರ ಜೊತೆ ಹೊಸ ಸಂಬಂಧ ಇಟ್ಕೊಂಡಿದೆಯೋ ಅವನು ಮಾಡಿರೋ ಕೆಲಸ ಇದು ಅಂದರು. ಏನಣ್ಣ ಹೇಳ್ತಾ ಇದ್ದೀರಾ ಅಂತ ಪ್ರಕಾಶ್ ಕಡೆ ನೋಡ್ದ. ಪ್ರಕಾಶ್ ಅವನ ಹಣೆ ಮೇಲಿಂದ ರಕ್ತ ಸುರಿತಾ ಇತ್ತು. ಕೈ ಹಿಡ್ಕೊಂಡು ನೋವು ತಡೆಯಲಾರದೆ ನಿಂತಿದ್ದ. ಲೇ ಮಾದೇಶ, ಯಾರು ಪ್ರಕಾಶ್ನನ್ನು ಈ ತರಹ ಹೊಡೆದಿದ್ದು ಅಂದ. ಲೇ ಸಾಮ್ರಾಟ್, ಭಾರತಿ ಕಾಣಿಸ್ತಿಲ್ಲ ಅಂತ ಪ್ರಕಾಶ್ ಮೇಲೆ ಸಂಶಯಪಟ್ಟು ಹೊಡೆದಿದ್ದಾರೆ ಕಣೋ. ಇವಾಗ ಭಾರತಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಇವರಿಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ನಾವು ಫಸ್ಟ್ ಹುಡುಗಿಯನ್ನು ನೋಡಬೇಕು, ಹುಡುಕಬೇಕು ಅಂತ ಮಾದೇಶ ಹೇಳ್ದ. ಲೇ, ಅವಳನ್ನು ಒಳಗಡೆನೇ ಇಟ್ಕೊಂಡು ನಾಟಕ ಆಡ್ತಿದ್ದೀರಾ ಅಂತ ಕೋಪದಿಂದ ಸುರೇಶ್ ಕಿಡಿಕಾರ್ದ. ಏನಣ್ಣ ಮಾತಾಡ್ತಿದ್ದೀರಾ? ಮಗಳನ್ನ ಒಳಗಡೆ ಇಟ್ಕೊಂಡು ನಾಟಕ ಆಡಬೇಕಾದ ಅನಿವಾರ್ಯತೆ ನಮಗೆ ಏನಿದೆ ಅಂತ ಸಾಮ್ರಾಟ್ ಕೇಳ್ದ. ಲೇ, ಈ ವಿಷಯದಲ್ಲಿ ನೀನು ತಲೆ ಹಾಕಬೇಡುವೋ, ನಾವು ನೋಡ್ಕೋತೀವಿ ಅಂದವರು ಮರ್ಯಾದೆಯಿಂದ ನಮ್ಮ ಮಗಳನ್ನ ಹೊರಗೆ ಕಳಿಸು ಅಂತ ಗದರಿದ್ರು. ಅಯ್ಯೋ ಮಾವ, ಅರ್ಥ ಮಾಡ್ಕೊಳ್ದೆ ಮಾತನಾಡಬೇಡಿ. ಭಾರತಿನ ನಾನು ಯಾಕೆ ಕರ್ಕೊಂಡು ಬರಲಿ? ಅವಳು ಚಿಕ್ಕ ಹುಡುಗಿ, ಅವಳನ್ನು ಹೋಗಿ ನಾನು ಹೇಗೆ ಅಂತ ಅವನು ಕಣ್ಣೀರು ಹಾಕ್ತಾ ಹೇಳುವಾಗಲೇ ಒಳಗಡೆಯಿಂದ ಒಂದು ಗುಲಾಬಿ ಬಣ್ಣದ ಸೀರೆಯನ್ನುಟ್ಟು ಹೊರಗೆ ಬಂದಳು ಭಾರತಿ. ಅವಳನ್ನು ಎಲ್ಲರೂ ಒಮ್ಮೆಲೆ ನೋಡಿದರು. ಲೇ ಸುರೇಶ್, ಇವಳು ನಮ್ಮ ಕುಟುಂಬದ ಮರ್ಯಾದೆಯನ್ನೇ ಮಣ್ಪಾಲು ಮಾಡಿಬಿಟ್ಲು. ಇನ್ಮೇಲೆ ಇವಳನ್ನು ಬದುಕಲು ಬಿಡಬಾರ್ದು ಕಣೋ. ಮಹೇಶ ಮತ್ತು ಸುರೇಶ ಈಗ ಪ್ರಕಾಶ್ನನ್ನು ದಾಟಿ ಮುಂದೆ ಹೋದರು. ಇವರಿಗೆ ಏನೂ ಅರ್ಥವಾಗದೆ ತಿರುಗಿ ನೋಡಿದರು. ಮಾದೇಶ, ಸಾಮ್ರಾಟ್, ಪ್ರಕಾಶ್ ಮೂವರು ಒಟ್ಟಿಗೆ ತಿರುಗಿ ನೋಡಿದಾಗ ಅಲ್ಲಿ ಭಾರತಿ ನಿಂತಿದ್ಲು. ಆಗಲೇ ಮಾದೇಶ್ ಪ್ರಕಾಶ್ನನ್ನು ನೋಡಲು, ಮಾವ, ಸತ್ಯವಾಗಿಯೂ ಹೇಳ್ತೀನಿ, ನನಗೆ ಏನೂ ಗೊತ್ತಿಲ್ಲ ಕಣೋ ಅಂತ ಪ್ರಕಾಶ್ ಆಣೆ ಮಾಡ್ದ. ಭಾರತಿ ಇಲ್ಲಿಗೆ ಹೇಗೆ ಬಂದಳು ಅಂತ ಸಾಮ್ರಾಟ್ ಕೂಡ ಕೇಳ್ದ. ಗೊತ್ತಿಲ್ಲ ಸಾಮ್ರಾಟ್, ನನಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾ ಪ್ರಕಾಶ್ ಅವಳ ಹತ್ರ ಹೋಗಲು ಸುರೇಶ್ ಭಾರತಿಯನ್ನು ಹಿಡಿದು ಹೊಡೆದ್ರು. ಓಡಿ ಹೋದವಳೆ, ನಿನ್ನನ್ನು ಜೀವಂತವಾಗಿ ಸುಟ್ಟು ಹಾಕಬೇಕು. ಇನ್ನು 3 ಎಲೆ ಮೂಡಿಲ್ಲ ನಿನಗೆ, ಅದಕ್ಕೆ ಆಗಲೇ ನಿನಗೆ ಗಂಡಸಿನ ಸುಖ ಬೇಕಿತ್ತಾ ಅಂತ ಅಸಹ್ಯವಾಗಿ ಬೈದರು. ಆಗ ಮಹೇಶ್ ಕೂಡ ಓಡಿ ಬಂದು ಅವಳ ಕೆನ್ನೆಗೆ ಹೊಡೆಯಲು ಅವಳು ತಡ್ಕೊಳ್ಳಲಾಗದೆ ಕೆಳಗಡೆ ಬಿದ್ದಳು. ಅಣ್ಣ ಬಿಡಿ, ಏನಾಗಿದೆ ಅಂತ ವಿಚಾರಿಸೋಣ ಅಂತ ವೇಗವಾಗಿ ಸಾಮ್ರಾಟ್ ಭಾರತಿಯನ್ನು ಎಬ್ಬಿಸ್ದ. ಲೇ, ಓಡಿ ಹೋದವಳು ಮದುವೆಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಇಲ್ಲಿ ಬಂದು ಇವನ ಜೊತೆ ಮದುವೆ ಮಾಡ್ಕೊಳ್ಳೋಕ್ಕೆ ಬಂದಿದ್ದಾಳೆ. ಒಂದು ಇಡೀ ರಾತ್ರಿ ಇವನ ಜೊತೆಯೇ ಕಳೆದಿದ್ದಾಳೆ. ನೆನೆಸ್ಕೊಂಡ್ರೆ ಅಸಹ್ಯ ಆಗ್ತಿದೆ. ಇವಳಿಗೆ ಬದುಕೋಕ್ಕೆ ಯೋಗ್ಯತೆಯೇ ಇಲ್ಲ ಅಂದು ಏನೋ ದೊಡ್ಡ ಡೈಲಾಗ್ ಹೊಡೆದ್ರಿ ಅಲ್ವಾ? ಹೆಣ್ಮಕ್ಳನ್ನು ನಂಬಬೇಕು, ಆವಾಗಲೇ ಅವರು ಕಷ್ಟ ಹೇಳ್ತಾರೆ ಅಂತ ಏನೇನೋ ಹೇಳಿದ್ರಿ. ಇವಾಗ ಬಂದು ಎಲ್ಲಿ ನಿಂತಿದೆ ನೋಡಿ ಈ ಬೇವರ್ಸಿ ಅಂತ ವೇಗವಾಗಿ ಅವಳ ತಲೆಗೆ ಹೊಡೆದು ಮಹೇಶ್ ಕಿರ್ಚಾಡ್ದ. ಅಪ್ಪ, ನಾನು ಹೇಳೋದನ್ನು ಕೇಳಿ ಅಂತ ಭಾರತಿ ಹೇಳಲು ಹೋದ್ಲು. ಬಾಯಿ ಮುಚ್ಚು, ನೀನು ಹೇಳೋದನ್ನು ಕೇಳಿದ್ದು ಸಾಕು. ಇನ್ನು ಕರೂರಿಗೆ ಹೋಗ್ತೀನಿ, ನಿನ್ನ ಫ್ರೆಂಡ್ ರಿಸೆಪ್ಷನ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ರಾತ್ರಿಯೆಲ್ಲ ಇವನ ಜೊತೆ ಬಂದು ಮಲಗಿದೀಯಾ ಅಂತ ಹೀಯಾಳಿಸಿದರು. ಅಯ್ಯೋ ಮಾವ, ತಪ್ಪು ತಿಳ್ಕೊಬೇಡಿ. ಆ ಹುಡುಗಿ ಇಲ್ಲಿಗೆ ಹೀಗೆ ಬಂದಳು ಅಂತ ನನಗೆ ಗೊತ್ತಿಲ್ಲ. ನಮ್ಮಿಬ್ಬರ ಮಧ್ಯೆ ಯಾವುದೇ ತಪ್ಪು ನಡೆದಿಲ್ಲ ಅಂತ ಪ್ರಕಾಶ್ ಗಾಬರಿ ಬಿದ್ದ. ಲೇ, ನಾಟಕ ಆಡಬೇಡ ಕಣೋ ಅಂತ ಅದು ಹೇಗೆ ಗೊತ್ತಾಗಲ್ಲ? ನಿನ್ನೆ 3 ಗಂಟೆಗೆ ಮನೆಯಿಂದ ಹೊರಟವಳು ಇವಾಗ ಬೆಳಗ್ಗೆ 6 ಗಂಟೆ ಆಯಿತು. ಇಲ್ಲಿವರೆಗೂ ನಿನ್ನ ಜೊತೆನೇ ಇದ್ದಾಳೆ. ರಾತ್ರಿಯೆಲ್ಲ ಅವಳ ಜೊತೆ ಇದ್ಬಿಟ್ಟು ಇವಾಗ ಗೊತ್ತಿಲ್ಲ ಹಾಗೆ ಆ್ಯಕ್ಟ್ ಮಾಡ್ತಾ ಇದ್ದೀಯಾ ಆ್ಯಕ್ಟ್ ಅಂತ ಅತಿ ಅಸಹ್ಯವಾಗಿ ಮಾತನಾಡಲು ಭಾರತಿ ತನ್ನ ಕಿವಿಗಳನ್ನು ಗಟ್ಟಿಯಾಗಿ ಮುಚ್ಕೊಂಡು, ಅಪ್ಪ, ತಪ್ಪಾಗಿ ಮಾತನಾಡಬೇಡಿ, ಆ ತರಹ ಏನೂ ಇಲ್ಲ, ನಾನು ಹೇಳೋದನ್ನು ಕೇಳಿ ಅಪ್ಪ
ಅಂತ ಅವಳು ಮತ್ತಷ್ಟು ಮಾತನಾಡಲು ಪ್ರಯತ್ನಿಸಿದ್ಲು. ಲೈ ಸುರೇಶ, ಇವಳಿಗೆ ಇನ್ಮೇಲೆ ಬದುಕೋಕೆ ಯೋಗ್ಯತೆಯೇ ಇಲ್ಲ ಕಣೋ. ಯಾವಾಗ ಇವಳು ಹೊಸಲು ದಾಟಿ ಬಂದು ಶೀಲ ಕಳ್ಕೊಂಡ್ಲೋ ಇವಳಿಗೆ ಬಾಳೋ ಅರ್ಹತೆಯೇ ಇಲ್ಲ. ಇವಳನ್ನು ಎಳ್ಕೊಂಡು ಬಾ, ಮೊದಲು ಇವಳ ಬಲಿ ಕೊಟ್ರೇನೆ ಇಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತ ಮುರುಗದಂತೆ ಮಹೇಶ ಮಾತನಾಡ್ದ. ನನ್ನನ್ನು ಮೀರಿ ಆ ಹುಡುಗಿನ ಇಲ್ಲಿಂದ ಕರ್ಕೊಂಡು ಹೋಗ್ತೀರಾ ಅಂತ ಧ್ವನಿ ಏರಿಸಿ ಹೇಳಿದನು ಮಹೇಶ. ಲೈ, ನನ್ನ ಮಗಳನ್ನ ಕರ್ಕೊಂಡು ಹೋಗೋಕ್ಕೆ ನಿನ್ನ ಹತ್ರ ನಾನು ಪರ್ಮಿಷನ್ ತಗೋಬೇಕಾ? ನಿನ್ನಿಂದ ಏನು ಮಾಡೋಕ್ಕೆ ಸಾಧ್ಯ ಅಂತ ಎದೆ ತಟ್ಟಿ ಮಹೇಶ್ ಕೇಳ್ದ. ಹುಡುಗಿಯನ್ನ ಬದುಕಿಸೋ ಹಾಗಿದ್ರೆ ನಂಬಿ ಕಳಿಸ್ತಿದ್ದೆ, ಆದರೆ ಕೊಂದು ಹಾಕ್ತೀನಿ ಅಂತ ಹೇಳ್ತಾ ಇದ್ದೀರಾ. ಆ ಹುಡುಗಿ ಹತ್ರ ಏನು ಎತ್ತ ಅಂತ ವಿಚಾರಿಸ್ದೆ ಎನ್ನುತ್ತಿದ್ದಂತೆ ಇವಾಗ ಏನೋ ಒಂದು ಗಟ್ಟಿ ನಿರ್ಧಾರ ಮಾಡಿದವಳಂತೆ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿ ತೆರೆದವಳು. ಚಿಕ್ಕಪ್ಪ, ಯಾವುದೇ ತಪ್ಪು ಮಾಡದೇ ಇದ್ದರೂ ನಾವೇ ತಪ್ಪು ಮಾಡಿದ್ದೀವಿ ಅಂತ ಅಪ್ಪ ಮತ್ತು ಚಿಕ್ಕಪ್ಪ ಮಾತನಾಡ್ತಾ ಇದ್ದಾರೆ. ಇನ್ಮೇಲೆ ಅವ್ರ ಜೊತೆ ಹೋದರೆ ಸತ್ಯವಾಗಿಯೂ ನನ್ನನ್ನು ನಂಬಲ್ಲ, ನನ್ನನ್ನು ಕೊಂದು ಹಾಕ್ತಾರೆ. ಸಾಯೋದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ ಚಿಕ್ಕಪ್ಪ, ಆದರೆ ಯಾವುದೇ ಕಳಂಕ ಇಲ್ಲದೆ ಕೆಟ್ಟ ಹೆಸರಿಂದ ಸಾಯಲು ನನಗೆ ಇಷ್ಟ ಇಲ್ಲ. ಯಾವಾಗ ಇವರೆಲ್ಲ ಪ್ರಕಾಶ್ ಜೊತೆ ಸೇರಿಸಿ ನನ್ನನ್ನು ಅಸಹ್ಯವಾಗಿ ಮಾತನಾಡಿದ್ರೋ, ಇನ್ಮೇಲೆ ನನಗೆ ಮದುವೆ ಅಂತ ಒಂದಾದರೆ ಅದು ಪ್ರಕಾಶ್ ಜೊತೆ ಮಾತ್ರನೇ. ಅದು ಅವ್ರ ಜೊತೆನೇ ನನಗೆ ಮದುವೆ ಮಾಡಿಸಿ ಚಿಕ್ಕಪ್ಪ ಅಂತ ಹೇಳಿ ಮುಗಿಸಿದ್ಲು ಭಾರತಿ. ಏನು ಭಾರತಿ ಹೀಗೆ ಹೇಳ್ತಿದೀಯಾ? ಯೋಚನೆ ಮಾಡದೆ ಆತುರದಲ್ಲಿ ಮಾತನಾಡಬೇಡ ಅಂತ ಮಾದೇಶ ಹೇಳ್ದ. ಆಗ ಸುರೇಶ್, ಹೆಣ್ಮಗಳೇ, ನಿನ್ನನ್ನು ಓದೋಕ್ಕೆ ಕಳಿಸಿದ್ರೆ ಇಂತಹ ಒಂದು ಕೆಟ್ಟ ಕೆಲಸ ಮಾಡಿದೀಯಾ? ಬಾ, ಮೊದಲು ನಿನ್ನನ್ನು ಕೊಲ್ಲಬೇಕು ಅಂತ ಸುರೇಶ್ ಭಾರತೀಯ ಕೈಯನ್ನು ಹಿಡಿದು ಎಳೆಯಲು ಹೋದ. ಇವಾಗ ಮುಂದಿನ ಹೆಜ್ಜೆ ಇಡಲು ಬಿಡದ ಭಾರತೀಯ ಕೈಯನ್ನು ಗಟ್ಟಿಯಾಗಿ ಹಿಡಿದು ನಿಂತಿದ್ದ ಮಾದೇಶ. ತಿರುಗಿ ಕೆಕ್ಕರಿಸಿ ನೋಡ್ದ ಸುರೇಶ್. ಅವಳು ಮಾತನಾಡಿದ್ದು ತಪ್ಪಾಗಿರಬಹುದು, ಆದರೆ ಇವಾಗ ಇರೋ ಪರಿಸ್ಥಿತಿಯಲ್ಲಿ ನನ್ನಿಂದ ಖಂಡಿತ ಭಾರತಿಯನ್ನು ನಿಮ್ಮ ಜೊತೆ ಕಳುಹಿಸಲು ಸಾಧ್ಯ ಇಲ್ಲ ಅಂತ ದೃಢವಾಗಿ ಹೇಳ್ದ ಮಾದೇಶ. ಪ್ರಕಾಶ್ಗೆ ಪೆಟ್ಟಾದ ನೋವೊಂದು, ಅವಳು ಆಡಿದ ಮಾತುಗಳು ಮತ್ತೊಂದು ಅವನನ್ನು ಮತ್ತಷ್ಟು ಹೀನನನ್ನಾಗಿ ಮಾಡಿತು. ಏನು ಮಾತನಾಡೋದು ಅಂತ ತಿಳಿಯದೆ ಸ್ಥಿತಿಯಲ್ಲಿ ಅವನು ಇರಲು ಅವನ ಹತ್ರ ಹೋದ ಸಾಮ್ರಾಟ್. ಪ್ರಕಾಶ್, ಭಾರತೀಯಲ್ಲಿಗೆ ಹೇಗೋ ಬಂದಳು, ಅವಳು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾಳೆ, ಆದರೆ ಇಲ್ಲೇ ಇದ್ದಾಳೆ, ನನಗೆ ಏನೂ ಅರ್ಥ ಆಗ್ತಿಲ್ಲ ಕಣೋ, ನಿನಗೇನಾದರೂ ಗೊತ್ತಾ ಅಂತ ಕೇಳ್ದ. ಸಾಮ್ರಾಟ್, ನಾನು ಯಾವತ್ತೂ ಡೋರ್ ಲಾಕ್ ಮಾಡಲ್ಲ ಕಣೋ, ಸುಮ್ಮನೆ ಹಾಗೆ ಮುಚ್ಚಿರ್ತೀನಿ. ಕೆಲವು ಸಾರಿ ಬಾಗಿಲು ತೆರೆದು ಹಾಗೆ ಮಲಗಿರ್ತೀನಿ. ಆಫೀಸ್ ರೂಮ್ ಒಳಗಡೆ ಇರೋದ್ರಿಂದ ನಾನು ಯಾವುದನ್ನು ಅಷ್ಟಾಗಿ ತಲೆಗೆ ಹಾಕ್ಕೊಳ್ಳಲ್ಲ. ಭಾರತಿ ಬಂದಿದ್ದು ಕೂಡ ಒಳಗಡೆ ಇದ್ದಿದ್ದು ಸತ್ಯವಾಗಿಯೂ ನನಗೆ ಗೊತ್ತಿಲ್ಲ ಕಣೋ ಅಂದ. ಈ ಜಾಗದಲ್ಲಿ ಏನು ಮಾಡಬೇಕೆಂದು ತಿಳಿಯದೆ ಭಾರತಿ ಅವಳ ಅಪ್ಪ ಮತ್ತು ಚಿಕ್ಕಪ್ಪನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕಾಗಿ ಈ ರೀತಿ ಅವಳು ಇವಾಗ ತಪ್ಪಾಗಿ ಯೋಚಿಸಿ ತಪ್ಪಾಗಿ ಮಾತನಾಡಿಬಿಟ್ಟಿದ್ದಾಳೆ. ಅವಳ ಇಡೀ ಜೀವನವನ್ನೇ ಇದು ಉಲ್ಟಂಪಲ್ಟ ಮಾಡಿಬಿಡಲಿದೆ ಅನ್ನೋದು ಇವಾಗ ಅವಳಿಗೆ ತಿಳಿತಿಲ್ವೋ? ಪ್ರಕಾಶ್, ರಾತ್ರಿ ನಾನು ಬಂದಿದ್ದು ನಿಮಗೆ ಗೊತ್ತಲ್ವಾ? ಮನೆಯಲ್ಲಿ ನನಗೆ ಇಷ್ಟವಿಲ್ಲದ ಮದುವೆ ಮಾಡ್ತಿದ್ದಾರೆ, ಹೇಗಾದರೂ ಮಾಡಿ ನನ್ನನ್ನು ಕಾಪಾಡಿ ಅಂತ ಹೇಳಿದೆ. ನೀವೇ ತಾನೇ ಇಲ್ಲಿ ಇರು, ಬೆಳಗ್ಗೆ ಮಾತನಾಡೋಣ ಅಂತ ಹೇಳಿದ್ರಿ, ಅದಕ್ಕೆ ತಾನೇ ನಾನು ರಾತ್ರಿಯೆಲ್ಲ ಇಲ್ಲೇ ಉಳ್ಕೊಂಡಿದ್ದು ಅಂತ ಅವಳು ಹೇಳಿದ ತಕ್ಷಣ ಪ್ರಕಾಶ್ಗೆ ಶಾಕ್ ಆಯಿತು. ಏನೇ ಅಂದೆ ನೀನು ಅಂದು ಅವಳ ಕೆನ್ನೆಗೆ ಒಂದು ಏಟು ಹೊಡೆದ ಪ್ರಕಾಶ್. ಪ್ರಕಾಶ್ನ ಕೋಪವನ್ನು ನೋಡಿದ ಮಾದೇಶನಿಗೂ ಕೂಡ ಸ್ವಲ್ಪ ಆಶ್ಚರ್ಯ ಆಯಿತು. ಲೇ ಪ್ರಕಾಶ್, ಸ್ವಲ್ಪ ತಾಳ್ಮೆಯಿಂದ ಇರು, ನಾನು ಮಾತನಾಡ್ತೀನಿ ಅಂದ ಮಾದೇಶ. ಲೇ ಮಾವ, ಅವಳು ಎಂತಹ ಮಾತು ಹೇಳ್ತಾ ಇದ್ದಾಳೆ ನೋಡು. ಈ ಹುಡುಗಿ ಜೊತೆ ನಾನು ಇದ್ದೇನಾ? ನನ್ನಿಂದ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಕಣೋ. ಏನು ನಡೀತಿದೆ ಅಂತ ಸತ್ಯವಾಗಿಯೂ ನನಗೆ ಅರ್ಥ ಆಗ್ತಿಲ್ಲ. ಇವಳು ಬಂದಿದ್ದೆ ಅಂತ ಪ್ರಕಾಶ್ ಹತಾಶನಾದನು. ಇವಾಗ ಮಹೇಶ್, ಸುರೇಶ್ ಎಲ್ಲರೂ ಅವನನ್ನು ಹೊಡೆಯಲು ಬರಲು ಅಲ್ಲಿದ್ದ ಉಳಿದ ಊರಿನ ಜನ ಇದನ್ನು ಹೀಗೆ ಮಾತನಾಡಿದರೆ ಸಮಸ್ಯೆ ಬಗೆಹರಿಯಲ್ಲ, ಪಂಚಾಯಿತಿಯಲ್ಲಿ ಮಾತಾಡ್ಕೊಳ್ಳೋಣ ಅಂತ ಹೇಳಲು ಮುಂದಿನ 1 ಗಂಟೆಯಲ್ಲಿ ಪಂಚಾಯಿತಿ ಜಮಾಯಿಸಿತು. ಎರಡೂ ಊರಿನ ಗಡಿ ಭಾಗದಲ್ಲಿರುವ ಅವರ ಊರಿನ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ನೆರೆದಿದ್ರು. ಸಾಮ್ರಾಟ್ನ ಕುಟುಂಬದೆಲ್ಲರಿಗೂ ಬಂದಿದ್ದರು. ಸಾಧನಗಂತೂ ಮನಸ್ಸು ತಡೆದೇ ಇರಲಿಲ್ಲ. ಪ್ರಕಾಶ್ನ ಅಮ್ಮ ಅಪ್ಪ ಇವಾಗಷ್ಟೇ ಅಲ್ಲಿಗೆ ಬಂದಿದ್ದರು. ಪ್ರಕಾಶ್, ಏನೋ ಇದು, ನಿನಗೆ ಈ ತರಹ ಪೆಟ್ಟಾಗಿದೆ, ನಿನಗೆ ಯಾಕೆ ಪಂಚಾಯಿತಿಯಲ್ಲಿ ನಿಲ್ಲಿಸಿದ್ದಾರೆ ಅಂತ ಕೇಳಿದರು. ಅಮ್ಮ ಪ್ಲೀಸ್,
ನನ್ನನ್ನು ನಂಬಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂದ. ಅವರು ಅವನ ಜೊತೆ ಮಾತನಾಡಿದರು. ಇವಾಗ ವಿಚಾರಣೆ ಆರಂಭ ಆಯಿತು. ಎರಡೂ ಕಡೆಯವರನ್ನು ವಿಚಾರಿಸಿದರು. ಇವಾಗ ಭಾರತಿ ಊರಿನ ದೊಡ್ಡವ್ರ ಮುಂದೆ ಎಲ್ಲವನ್ನ ಹೇಳಿದ್ಲು. ಸ್ವಾಮಿ, ಸತ್ಯ ನಾನು ಹೇಳ್ತಾ ಇರೋದು ಸುಳ್ಳಲ್ಲ. ನಾನೇ ಪ್ರಕಾಶ್ನನ್ನು ಇಷ್ಟಪಟ್ಟಿದ್ದು. ನಮ್ಮ ಮನೆಯಲ್ಲಿ ನನಗೆ ಮದುವೆ ನಿಶ್ಚಯ ಮಾಡ್ತಾ ಇದ್ದಾರೆ. ಏನು ಮಾಡಬೇಕು ಅಂತ ತಿಳಿಯದೆ ನಾನೇ ಕರೂರಿಗೆ ಮದುವೆಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಇವರನ್ನು ನೋಡೋಕ್ಕೆ ಬಂದೆ. ರಾತ್ರಿ ನಾನು ಇವರ ಜೊತೆನೇ ಇದ್ದೆ. ದಯವಿಟ್ಟು ನಮ್ಮಿಬ್ಬರನ್ನ ಸೇರಿಸಿ ಬಿಡಿ ಅಂತ ಹೇಳಿದ್ಲು. ಇವಾಗ ಅವಳನ್ನು ಹೊಡೆಯಲು ಮಹೇಶ್ ಬಂದ. ಅವನನ್ನು ಹಿಂಬಾಲಿಸಿ ಸುರೇಶ್ ಕೂಡ ಇವಾಗ ಅವಳನ್ನು ಹೊಡೆಯಲು ಬರಲು ಮಾದೇಶ ಮತ್ತು ಸಾಮ್ರಾಟ್ ತಡೆದರು. ಕಥೆ ಮುಂದುವರಿಯೋದು. ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋದಕ್ಕೆ ಕಾಯ್ತಾ ಇರಿ. ಹಾಗೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದೆ ಭಾರತಿ ಹಾಗೂ ಪ್ರಕಾಶ್ಗೆ ಒಂದು ಮಾಡೋದು ನಿಮಗೆ ಖುಷಿ ಸಿಗುತ್ತಾ? ಅವರಿಬ್ಬರಿಗೂ ಮದುವೆ ಮಾಡೋದು ನಿಮಗೆ ಇಷ್ಟ ಆಗುತ್ತಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.